ಎಲ್ಲರಿಗೂ ನಮಸ್ತೆ. ನಾನು ಗಿರೀಶ್ ಮಠಣ್ಣವರ್. ಈಗ ಮಧ್ಯಾಹ್ನದ ಹೊತ್ತಿಗೆ ಈ ಲೈವ್ನಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎರಡು ವಿಷಯಗಳ ಬಗ್ಗೆ ಸಾರ್ವಜನಿಕರ ಗಮನಕ್ಕೆ ಮತ್ತು ಸೌಜನ್ಯ ಹೋರಾಟಗಾರರ ಎಲ್ಲ ಸೌಜನ್ಯ ಹೋರಾಟಗಾರರು ಮತ್ತು ಸೌಜನ್ಯಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಇವತ್ತೇನು ರಾಜ್ಯಾದ್ಯಂತ ಜನ ಒಂದು ನ್ಯಾಯದ ಹಂಬಲವನ್ನ ಇಟ್ಕೊಂಡಿದ್ದಾರೆ, ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅವರ ಗಮನಕ್ಕೆ ತರುವುದಕ್ಕೆ ಈ ಲೈವ್ ಮುಖಾಂತರ ಕೆಲವು ಪ್ರಮುಖ ಮಾಹಿತಿಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈಗ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಹೀಗಾಗಿ ಆ ಸಂಸ್ಥೆಯವರು ಪರಮ ಪೂಜ್ಯರು ಅಂತ ಏನು ಅನಿಸ್ಕೊಳ್ತಾರೆ, ಅವರ ಕುಟುಂಬ, ಅವರ ಟ್ರಸ್ಟ್, ಆ ಕುಟುಂಬದವರು, ಧರ್ಮೋದ್ಯಮಿ ಕುಟುಂಬದವರು ನಿನ್ನೆ ಒಂದು ಆದೇಶವನ್ನ ಅವರ ಸಂಸ್ಥೆಯ ಸಿಬ್ಬಂದಿಗಳಿಗೆ ಹೊರಡಿಸಿದ್ದಾರೆ. ಯಾವುದು ಅವರ ಸಂಸ್ಥೆ ಅಂತ ಹೇಳಿದ್ರೆ, ಏನಿದು ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾರೆ ಅವರು. ಪ್ರತಿ ಗ್ರಾಮಗಳಲ್ಲಿ ಕೂಡ ಮೀಟರ್ ಬಡ್ಡಿ ದಂಧೆ. ಈ ಮೈಕ್ರೋ ಲೈಸೆನ್ಸ್ ಇಲ್ಲ ಅವ್ರದ್ದು, ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಇಲ್ಲದೇನೆ ಕಳೆದ 30 ವರ್ಷದಿಂದ ಮೀಟರ್ ಬಡ್ಡಿ ನಡೆಸ್ತಾನೆ ಬಂದಿದ್ದಾರೆ. ಅದರಿಂದ ಅನೇಕ ಜನರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ಅನೇಕ ಈ ಮೈಕ್ರೋ ಫೈನಾನ್ಸ್ ನಿಂದ ಊರು ಬಿಟ್ಟು ಅಂತ ನೀವು ಕೇಳಿದ್ರಲ್ಲ, ಅದೇ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಅನೇಕ ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಅನೇಕ ಜನ ಹೋರಾಟಕ್ಕೆ